ಹೇಗೆ ಓದಬೇಕು ಅನ್ನೋ ಇನ್ನೊಂದು ಪ್ರಶ್ನೆ ಇರುತ್ತೆ. ಹೇಗೆ ಓದಬೇಕು ಅಂದರೆ ಈ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡು ಓದೋದು, ಕಾಲು ಮಡ್ಚ್ಕೊಂಡು ಕೂತ್ಕೊಂಡು ಓದೋದು ಇವೆಲ್ಲ ಕಷ್ಟ. ಪದ್ಮಾಸನ ಕೂತ್ಕೊಂಡು ಓದಬೇಕು, ಮಡ್ಚ್ಕೊಂಡು ಕೂತ್ಕೊಂಡು ಓದಬೇಕು, ಚಾಪೆ ಮೇಲೆ ಕೂತ್ಕೊಂಡು ಓದಬೇಕು ಅಂದರೆ ನಿಮ್ಮ ಕಾಲು ಫೋಲ್ಡ್ ಫ್ಲೆಕ್ಸಿಬಿಲಿಟಿ ಅಷ್ಟಿರಬೇಕು. ಅದಕ್ಕೆ ಯೋಗ ಮಾಡ್ಬೇಕು. ನೀವು ಯೋಗ ಮಾಡಲ್ಲ, ಏನೂ ಇಲ್ಲ, ಇದ್ದಕ್ಕಿದ್ದಂಗೆ ಚಾಪೆ ಮೇಲೆ ಕೂತ್ಕೊಂಡಾಗ ಸೊಂಟ ನೋವು, ಕಾಲು ನೋವು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾಲು ನೋವಿನ ಕಾರಣಕ್ಕೆ ಓದೋದು ಬೇಡ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ಲಿ ಓದ್ಬಿಟ್ಟು ಹೋಗ್ತೀರಾ. ದಿಸ್ ಈಸ್ ಸ್ಟಡಿ ಚೇರ್ ಅಂತ ಒಂದು ₹500 ಸಿಗುತ್ತೆ. ಇದು ಇಲ್ಲ ಆನ್ಲೈನಲ್ಲಿ ತಂದು ಕೊಡ್ತಾರೆ ಅಂದರೆ ಬುಕ್ ಮಾಡಿ. ಇದ್ರ ಮೇಲೆ ಕೂತ್ಕೊಂಡ್ರೆ ಫೀಲ್ ಕಂಫರ್ಟ್. ನಾನು ಇವತ್ತು ಕೂಡ ರಾಯಲ್ ಸೋಫಾದ ಮೇಲೆ ಕೂರಬಹುದಾದ ಸಾಮರ್ಥ್ಯ ಇದ್ದರೂ ಓದಬೇಕು ಅಂದರೆ ಇದ್ರ ಮೇಲೆ ಹೋಗಿ ಕೂತ್ಕೋತೀನಿ. ಈ ಚೇರ್ಗೆ ಆ ಪವರ್ ಇದೆ. ಕೂತ್ಕೊಂಡ್ರೆ ಕೂರಿಸ್ಕೊಳ್ಳುತ್ತೆ. ಮೇಲ್ಗಡೆ ಒಂದು ಪ್ಲೈವುಡ್ ಹಾಕ್ಕೊಂಡು ಹಿಂಗೆ ಹಿಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ಎಷ್ಟೊತ್ತು ಓದ್ತೀರಾ ಅಷ್ಟೊತ್ತು ಓದ್ತೀರಾ. ಸ್ಟ್ರೈಟ್ ಗ್ರಾವಿಟಿ ಬ್ಯಾಲೆನ್ಸ್ ಆಗುತ್ತೆ, ಎಲ್ ಶೇಪಲ್ಲಿ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಈಸಿ ಇರುತ್ತೆ. ಎಷ್ಟೊತ್ತು ಕೂತ್ರೂ ನಿಮಗೆ ಕೈ ಕಾಲು ಸೊಂಟ ನೋವು ಬರಲ್ಲ. ನೋವು ಬರದೇ ಇದ್ದಾಗ ನಿಮಗೆ ಅದು ಫೀಲ್ ಇಲ್ಲ, ನೀವು ಸ್ಟಡಿ ಕಡೆ ಫೋಕಸ್ ಮಾಡ್ಬೋದು. ಅದು ಬಿಟ್ಕೊಂಡು ಯಾವುದೋ ಚೇರು, ಕೆಲವರು ಮಲ್ಕೊಂಡೆಲ್ಲ ಓದ್ತಾ ಇರ್ತೀರಿ. ಅದಕ್ಕೆ ಇಲ್ಲೊಂದು ಕೋಟ್ ಹಾಕ್ಕೊಂಡಿದ್ದೀನಿ ನಾನು, ಎದ್ದು ಓದುವುದು ಬುದ್ಧಿಗಾಗಿ, ಬಿದ್ದು ಓದುವುದು ನಿದ್ದೆಗಾಗಿ ಅಂತ. ಮಲ್ಕೊಂಡು ಹಿಂಗೆ ದಿಮ್ಮೇಲೆ ಹಿಂಗೆಲ್ಲ ಓದೋದೆಲ್ಲ ದಿ ವರ್ಸ್ಟ್ ಹ್ಯಾಬಿಟ್ ಅದು. ಅದನ್ನೆಲ್ಲ ಬಿಟ್ಟು ಒಂದಷ್ಟು ಸಿಸ್ಟಮೆಟಿಕ್ಕಾಗಿ ನೀಟಾಗಿ ಕೂತ್ಕೊಂಡು, ಟೇಬಲ್ ಇದೆ, ಚೇರ್ ಇದೆ, ದಿ ಗುಡ್ ಬೆಸ್ಟ್. ಅದು ಸರ್ ನಮ್ಮ ಹತ್ರ ಏನಿಲ್ಲ, ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಳ್ರಿ. ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತಾಗ ನಿಮಗೆ ಇಲ್ಲೆಲ್ಲೂ ಹಿಡ್ದಂಗೆ ಮಾಡ್ದಂಗೆ ಫೀಲ್ ಆಗಲ್ಲ. ಆಟೋಮೆಟಿಕ್ಲಿ ಜಾಸ್ತಿ ಲಾಂಗ್ ಟರ್ಮ್ ರೀಡಿಂಗ್ ಹ್ಯಾಬಿಟ್ ಬೆಳೆಯುತ್ತದು. ದೆನ್ ಹೌ ಟು ಸ್ಲೀಪ್ ಕಂಟ್ರೋಲ್, ಇದು ಒಂದು ಪ್ರಶ್ನೆ ಇದೆ. ನಿದ್ರೆಯಲ್ಲಿ ಗಾಮಾ ಸ್ಲೀಪ್, ಬೀಟಾ, ಆಲ್ಫಾ, ತೀಟಾ, ಡೆಲ್ಟಾ ಅಂತ ಕರಿತೀವಿ. ಡೆಲ್ಟಾ ಸ್ಲೀಪ್ ಇಸ್ ದ ಅದ್ಭುತವಾದ ಸ್ಲೀಪ್. ಅದು ನೀವು ಮಧ್ಯಾಹ್ನ ಒಂದಿನ ಊಟ ಮಾಡಿ ಮಲ್ಕೊಂಡಿದ್ದೀರಾ, ಊಟ ಮಾಡಿ ಮಲ್ಕೊಂಡು 1 ಗಂಟೆ ಬಿಟ್ಟು ನಂತರ ಕಂಡುಬಿಟ್ಟು ನೋಡ್ತೀರಾ ಫ್ರೆಶ್ ಆಗಿರುತ್ತೆ. ಹಿಂಗಂದು ಎದ್ದುಬಿಟ್ರೆ ನೀವು ಹೊಸ ಮನುಷ್ಯ, ಹೊಸ ಯುವತಿ, ಏನು ಬೇಕಾದ್ರೂ ಮಾಡೋಷ್ಟು ಪವರ್ ಬಂದಿದೆಯೋ ಅನಿಸುತ್ತೆ. ಒಂದೊಂದು ದಿನ ರಾತ್ರಿ 10 ಗಂಟೆಗೆ ಮಲಗಿ ಬೆಳಗ್ಗೆ 8 ಗಂಟೆಗೆ ಎದ್ದರೂ ಇನ್ನೊಂದು ಸ್ವಲ್ಪ ಮಲಗಬೇಕಿತ್ತು ಅನಿಸುತ್ತೆ, ಆಲಸ್ಯದಿಂದ ಇರ್ತೀರ. ಬಿಕಾಸ್ ಆ ಮಧ್ಯಾಹ್ನದ 1 ಗಂಟೆ ನಿದ್ದೆ ದಟ್ ಈಸ್ ಡೆಲ್ಟಾ ಸ್ಲೀಪ್ ಆಗಿದೆ. ಈ ರಾತ್ರಿ ನಿದ್ದೆಗಳು ಬೈಟಾ ಆಲ್ಫಾದಲ್ಲೇ ಸುತ್ತಾಡ್ಕೊಂಡು ಎಚ್ಚರ ಆಗಿರುತ್ತೆ, ನಿಮ್ಮ ನಿದ್ದೆ ಕಂಪ್ಲೀಟ್ ಆಗಿಲ್ಲ. ವಾಟ್ ಈಸ್ ಡೆಲ್ಟಾ ಸ್ಲೀಪ್ ಅಂದರೆ ಡ್ರೀಮ್ಲೆಸ್ ಸ್ಲೀಪ್. ಪ್ರತಿದಿನ ಪ್ರತಿ ಮನುಷ್ಯನ ನಿದ್ದೆಯಲ್ಲಿ ಕನಸುಗಳು ಬರ್ತವೆ. ಆ ಕನಸುಗಳಲ್ಲಿ ನೆನಪಾಗಬಲ್ಲ ಕನಸುಗಳನ್ನು ಆಲ್ಫಾ ಸ್ಲೀಪ್ ಅಂತ ಕರಿತೀವಿ. ನೆನಪು ಆಗದೇ ಇರೋ ಕನಸುಗಳನ್ನು ತೀಟಾ ಸ್ಲೀಪ್ ಅಂತ ಕರಿತೀವಿ. ಕನಸೇ ಇಲ್ಲದ ಸ್ಲೀಪ್ ಇದೆಯಲ್ಲ, ದಟ್ ಈಸ್ ಡೆಲ್ಟಾ ಸ್ಲೀಪ್. ಇದಕ್ಕೆ ಹೋಗಬೇಕು ಅಂದರೆ ನಿದ್ದೆಗೂ ಒಂದು ಸಂಸ್ಕಾರ ಇದೆ. ನಿದ್ದೆಗೂ ಒಂದು ಸಂಸ್ಕಾರದಿಂದ ಮಾಡಬೇಕು. ನೀವು ಹೇಗೆ ಬೇಕಾಗಿ ಮಲ್ಕೊಳ್ಳೋದು, ವಕ್ರವಾಗಿ ಮಲ್ಕೋದು, ಎಷ್ಟೆಷ್ಟೊತ್ತಿಗೋ ಮಲ್ಕೋದಲ್ಲ. ಒಂದು ಹ್ಯಾಬಿಟ್ ಹೇಳಿದ್ನಲ್ಲ, ಸ್ಲೀಪ್ ರಿಚುವಲ್ ನೆನ್ನೆ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿದಾಗ ನೀಟಾಗಿ ಬೀಟಾ 1 ಗಂಟೆ ಇರುತ್ತೆ, ಬೀಟಾದಿಂದ ಆಲ್ಫಾಗೆ ಹೋಗುತ್ತೆ, ಆಲ್ಫಾದಿಂದ ತೀಟಾಗೆ ಹೋಗುತ್ತೆ, ತೀಟಾದಿಂದ ಡೆಲ್ಟಾಗೆ ಹೋಗ್ಬಿಡುತ್ತೆ. ವಿತಿನ್ 3 hours ಆಫ್ಟರ್ ಡೆಲ್ಟಾ ಸ್ಲೀಪ್ಗೆ ಹೋಗ್ತೀರಾ. ನೆಕ್ಸ್ಟ್ 1-2 hour ಆಗ್ತಿದ್ದಂಗೆ ಡೆಲ್ಟಾದಿಂದ ತೀಟಾ, ಆಲ್ಫಾ, ಬೀಟಾಗೆ ಬಂದು ಎಚ್ಚರ ಆಗಿಬಿಡುತ್ತೆ. ಒಬ್ಬ ಮನುಷ್ಯನಿಗೆ ದಿನಕ್ಕೆ 2 ಗಂಟೆಯ ಆ ಡೆಲ್ಟಾ ಸ್ಲೀಪ್ ಈಸ್ ಹ್ಯೂಜ್, ದೊಡ್ಡ ಅಮೌಂಟ್ ಅದು. ಯಾರಿಗಾದರೂ ಮಲಗಿದ ಕೂಡಲೇ ಡೆಲ್ಟಾ ಸ್ಲೀಪ್ ಬರುತ್ತೆ ಅಂದರೆ 2 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ ಅವನಿಗೆ, ಸಾಕು. 2 hours ನಿದ್ದೆ ಸಾಕು ಅವನಿಗೆ. ಬಟ್ ಎಲ್ಲ ಮನುಷ್ಯರ ಲೈಫಲ್ಲಿ ಡೆಲ್ಟಾ ಸ್ಲೀಪ್ ಅಷ್ಟು ಈಸಿಯಾಗಿ ಹೋಗಲ್ಲ. ಈ ಚೈನಲ್ಲೇ ಹೋಗಬೇಕದು, ಹೋಗಿ ಬರಬೇಕು. ಅದಕ್ಕೆ ಒಂದು ಹಾಸಿಗೆನೋ ಚಾಪೆನೋ ನಿಮ್ಗೆ ಯಾವ್ದು ಸೂಟೇಬಲ್ ಅದು. ಹಾಸಿಗೆ ಮೇಲೆ ಮಲಗಿಬಿಡ್ರಿ, ಚಾಪೆ ಮೇಲೆ ಮಲಗಿಬಿಡ್ರಿ ಅನ್ನಲ್ಲ. ತುಂಬ ದೊಡ್ಡ ದಿಂಬಿಟ್ಕೊಂಡು ಕುತ್ತಿಗೆ ಎಲ್ಲ ಬ್ರೇಕ್ ಮಾಡ್ಕೊಳ್ಕೊಬಿಡ್ರಿ. ಲೈಟಾಗಿ ಒಂದು 2-3 ಇಂಚ್ ಪಿಲ್ಲೋ ಬೇಕಿದ್ರೆ ಇಟ್ಕೊಳ್ರಿ, ಅಥವಾ ಒಂದು ಬೆಡ್ಶೀಟ್ ಫೋಲ್ಡ್ ಮಾಡಿ ಇಟ್ಕೊಳ್ರಿ. ಸ್ವಲ್ಪ ಹೀಗೆ ಮಲ್ಗೋದು ಅಭ್ಯಾಸ ಮಾಡಿ. ಯುವತಿಯರು ಎಡಮಗ್ಗಲಲ್ಲಿ ಬಲಮಗ್ಗಲಲ್ಲಿ ಇವೆಲ್ಲ ಬೇಡ, ಆರಾಮಾಗಿ ಮಲ್ಕೊಳ್ಳಿ. ಹೀಗೆ ಮಲ್ಕೊಂಡು ಚಂದವಾಗಿ ಒಳ್ಳೆ ಥರದಲ್ಲಿ ನಿದ್ದೆ ಮಾಡಿರಿ. ಕಣ್ಣಿಗೆ ಒಂದು ಬಟ್ಟೆ ಹಾಕ್ಕೊಳ್ರಿ, ಲೈಟ್ ಗೀಟ್ ಬೀಳ್ದಂಗೆ ಮೇಲ್ಗಡೆಯಿಂದ, ಒಳ್ಳೆ ನಿದ್ದೆ ಬರುತ್ತೆ. ಅದು ಡೈಲಿ ಒಂದು ರೆಗ್ಯುಲರ್ ಹ್ಯಾಬಿಟ್ಟು. ಅಥವಾ ಮಲಗುವಾಗ ಬ್ರೀತ್ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. 1 2 3 4 ಹೀಗೆ ಬ್ರೀತ್ ಇನ್ಟೇಕ್ ಔಟ್ಟೇಕ್ ಆದಾಗ, ಔಟ್ ಗೋ ಆದ್ಮೇಲೆ 1 2 3 ಕೌಂಟ್ ಮಾಡ್ತಾ ಹೋದರೆ 100 ಬ್ರೀತ್ ಕೌಂಟ್ ಮಾಡೋದ್ರಲ್ಲಿ ನಿದ್ದೆ ಬಂದುಬಿಟ್ಟಿರುತ್ತೆ ನಿಮಗೆ. ಆವಾಗ ಟಕ ಡೆಲ್ಟಾ ಸ್ಲೀಪ್ಗೆ ಹೋಗುತ್ತೆ. ಅದು ಬಿಟ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡು ದಿನ ಇಡೀ ಆಗಿದ್ದು ಬೇಡ್ದಿದ್ದು ಘಟನೆ ಎಲ್ಲ ರಿಕಾಲ್ ಮಾಡ್ತಾ ಕೂತ್ಕೊಂಡ್ರೆ ರಾತ್ರಿ ಅದೇ ಕನಸಲ್ಲಿ ಬಂದು ಪಂಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮಗೆ. ನಿದ್ದೆ ಚೆನ್ನಾಗಾಗಲ್ಲ. ಮಲಗಬೇಕಾದ್ರೆ ಒಂದು ಬ್ರೀತ್ ರಿಚುವಲ್ ಮಾಡಿರಿ, ಬ್ರೀತ್ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. 100 ಬ್ರೀತ್ ಮಾಡೋಷ್ಟು ಕೌಂಟ್ ಮಾಡೋಷ್ಟೊತ್ತಿಗೆ ನಿದ್ದೆ ಬಂದುಬಿಡುತ್ತೆ. ಆ ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ದೆನ್ ಎಷ್ಟು ಟೈಮ್ ಓದಬೇಕು ಅಂದರೆ, ರಿಪಿಟೇಷನ್ ಈಸ್ ಮದರ್ ಆಫ್ ಮೆಮೊರಿ. ರಿಪೀಟ್ ಆಗಲೇಬೇಕು. ನಾನೇನು ಮೈಂಡ್ ಪವರ್ ಅಂತ ಒಂದು ವಿಡಿಯೋ ಮಾಡಿದ್ದೀವಿ, ಒಂದು 15 ಲಕ್ಷ ಜನ ನೋಡಿದ್ದಾರೆ. ಹಾಗೆ ನೆನ್ಪಿಟ್ಕೋಬೇಕು, ಹೀಗೆ ನೆನಪಿರುತ್ತೆ ಎಲ್ಲ ಕತೆ ಹೇಳಿದ್ದೀನಿ. ಎಷ್ಟೇ ನೆನ್ಪಿಟ್ಕೊಳ್ಳೋ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳನ್ನು ಅಲ್ಲಿ ಹೇಳಿದ್ದರೂ ರಿಪಿಟೇಷನ್ ಆಗದ ಹೊರತು ಮೆಮೊರಿ ಉಳಿಯಲ್ಲ.
ಇವತ್ತೊಂದು ಹಿಸ್ಟ್ರಿ ಪಾಠವನ್ನು ನಾನು ಗಂಟೆಗಟ್ಟಲೆ ಮಾಡ್ತೀನಿ ಅಂದರೆ ಅದನ್ನು 5 ಸರಿ ಓದಿದ್ದೀನಿ ಅಂತ ಅರ್ಥ. ಸೊ ಪುನರಾವರ್ತನೆಯು ಸ್ಮರಣೆಯ ತಾಯಿ. ಸರ್ ಓದೋಕ್ಕೆ ಟೈಮ್ ಇಲ್ಲ ಸರ್, ಒಂದು ಸರಿನೇ, ಇನ್ನು 3 ಸರಿ 4 ಸರಿ ಹೆಂಗೆ ಓದೋದು? ಅದಕ್ಕೆಲ್ಲ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ಸ್ ಅಂತ ಇರುತ್ತೆ. ಫಾಸ್ಟಾಗಿ ಓದೋದು ಹೇಗೆ, ಫಸ್ಟ್ ರೌಂಡಲ್ಲಿ ಹೇಗೆ ನೀಟಾಗಿ ಓದ್ಕೊಳ್ಳೋದು, ನೆಕ್ಸ್ಟ್ ಗ್ಲ್ಯಾನ್ಸ್ ರೀಡ್ ಮಾಡೋದು ಹೇಗೆ, ಯಾವತ್ತು ರಿಪಿಟೇಷನ್ ಆಗಬೇಕು, ಇಂಥ ಹಲವಾರು ಟೆಕ್ನಿಕ್ಸ್ಗಳು ತುಂಬ ಇದೆ. ಇದು ಮೈಂಡ್ ಪವರ್ 2 ವಿಡಿಯೋದಲ್ಲಿ ಲಾಸ್ಟಲ್ಲಿ ಒಂದು 10 ನಿಮಿಷ 15 ನಿಮಿಷ ಸಿಗುತ್ತೆ ನಿಮಗೆ.